ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೇಕರಿಗಳಲ್ಲೆಲ್ಲ ಸಿಗುತ್ತಲ್ಲ ಬಾಂಬೆ ಮಿಕ್ಸ್ಚರು ಅಂತಹ ಒಂದು ಮಿಕ್ಸ್ಚರ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸಂಜೆ ಟೀ ಟೈಮಲ್ಲಿ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ವಾರದವರೆಗೂ ಇದನ್ನು ಡಬ್ಬಿನಲ್ಲಿ ಹಾಕಿಟ್ಕೊಳ್ಬೋದು, ಕೆಟ್ಟೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂಗಡಿನಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ರುಚಿ ಇರುತ್ತೆ ಇದೂ ಸಹ. ಇದನ್ನು ಮಾಡೋಕ್ಕೆ ಮೊದಲು ಈ ಮಸೂರು ಬೇಳೆ ಇರುತ್ತಲ್ಲ ಅದರದ್ದು ಕಾಳು, ಇದು ತೊಗರಿ ಬೇಳೆ ಥರದ್ದೇ ಇದು. ಈ ಮಸೂರು ದಾಲ್ದು ಕಾಳನ್ನು 1 ಕಪ್ ತೊಗೊಂಡಿದ್ದೀನಿ. ಅಂಗಡಿನಲ್ಲೆಲ್ಲ ಸಿಗುತ್ತೆ ಇದು. ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು 2 ಸಲ. ಚೆನ್ನಾಗಿ ಒಂದು 2 ಸಲ ತೊಳೆದ್ಬಿಟ್ಟು ಇದನ್ನು ಒಂದು 4 ಗಂಟೆ ಕಾಲ ನೆನೆಸ್ಕೊಂಬಿಡೋಣ. ಒಂದು 4 ಗಂಟೆ ಕಾಲ ಆದಮೇಲೆ ಈ ಕಾಳಲ್ಲಿರೋ ನೀರನ್ನೆಲ್ಲ ಒಂದು ಜರಡಿ ಸಹಾಯದಿಂದ ಬಸಿದು ಬಿಡಬೇಕು. ಕ್ಲೀನಾಗಿ ನೀರಿಲ್ದಿರ ಇರೋ ಥರ ಎಲ್ಲ ಚೆನ್ನಾಗಿ ಬಸಿಬೇಕು. ನೀರನ್ನೆಲ್ಲ ಬಸ್ದಿರೋಂತಹ ಈ ಕಾಳನ್ನು ಒಂದು ಬಿಳಿ ಬಟ್ಟೆ ಮೇಲೆ ಒಂದು 15ರಿಂದ 20 ನಿಮಿಷ ಆರಾಕಬೇಕು. ಯಾಕೆಂದರೆ ಕರಿಯುವಾಗ ನೀರಿನಂಶ ಜಾಸ್ತಿ ಇದ್ದರೆ ಒಂಥರ ಸಿಡಿಯುತ್ತೆ ಎಣ್ಣೆ ಎಲ್ಲನೂ. ಅದಕ್ಕೆ ನೀರು ಇಲ್ದಿರ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಎಣ್ಣೆಯಲ್ಲಿ ಕರಿಬೋದು. ಅದಕ್ಕೋಸ್ಕರ ಒಂದು 15ರಿಂದ 20 ನಿಮಿಷ ಆದಮೇಲೆ ಈ ಕಾಳನ್ನೆಲ್ಲ ಕ್ಲೀನಾಗಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ಇನ್ನು ಉಳಿದಿರೋ ಪದಾರ್ಥಗಳನ್ನು ನೋಡೋಣ. ಈ ಥರ ನೆನೆಸಿ ಆರಿಸಿ ತೆಗೆದಿಟ್ಕೊಂಡಿರೋಂತಹ ಈ ತೊಗರಿ ಕಾಳು ಹಾಗೂ ಕಡಲೆ ಹಿಟ್ಟು, ಒಂದು 3 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ತೂಕದ ಲೆಕ್ಕದಲ್ಲಿ 400 ಗ್ರಾಮ್ ಇದೆ ಅದು. ಹಾಗೆಯೇ ಅದರ ಜೊತೆಗೆ ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಕಡಲೆ ಬೀಜ 1/4 ಕಪ್ಪು, ಜಾಸ್ತಿ ಬೇಕಂದ್ರೂ ತಗೊಳ್ಬೋದು. ಅಚ್ಚ ಖಾರದ ಪುಡಿ 1.5 ಟೀ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಟೀ ಸ್ಪೂನು, ಓಂಕಾಳು ಅರ್ಧ ಟೀ ಸ್ಪೂನು, ಚಾಟ್ ಮಸಾಲ ಅರ್ಧ ಟೀ ಸ್ಪೂನು, ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನು, ಇಂಗು ಅರ್ಧ ಟೀ ಸ್ಪೂನು, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಒಂದು 5 ಎಸಳು ಕರಿಬೇವು, ಕರಿಯೋದಕ್ಕೆ ಎಣ್ಣೆ. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಂದು ಕುಟಾಣಿ ತೊಗೊಳ್ಳೋಣ. ಅದಕ್ಕೆ ಈ ಜೀರಿಗೆ ಮತ್ತು ಈ ಓಂಕಾಳನ್ನು ಹಾಕ್ಕೊಳ್ಳೋಣ, ಅಥವಾ ಮಿಕ್ಸಿನಲ್ಲೂ ಪುಡಿ ಮಾಡ್ಕೊಳ್ಬೋದು. ಇದನ್ನೆಲ್ಲ ಈ ಥರ ಕುಟ್ಟಿ ಪುಡಿ ಮಾಡಿ 1 ಕಪ್ಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ಅಚ್ಚ ಖಾರದ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಮತ್ತು ಇಂಗು ಅರಿಶಿಣ ಪುಡಿನೂ ಸಹ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ. ನಾವಾಗಲೇ ನೆನೆಸಿಟ್ಟಿದ್ವಲ್ಲ ಜೀರಿಗೆ ಪುಡಿ ಮತ್ತು ಓಂಕಾಳು ಪುಡಿ, ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಹಾಗೆ ಕಾಳು ಹಾಕಿದರೆ ಆ ಬಿಲ್ಲೆ ಒಳಗಿಂದ ಸಿಕ್ಕಾಕ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದು. ಒಂದು 1/4 ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ನಾರ್ಮಲ್ ಎಣ್ಣೆ, ಬಿಸಿ ಮಾಡಿಲ್ಲ. ಇದನ್ನೆಲ್ಲ ಮೊದಲು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿದ ಮೇಲೆ ಸ್ವಲ್ಪನೇ ನೀರು ಹಾಕಿ ಮೃದುವಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಹಿಟ್ಟು ಗಟ್ಟಿ ಕಲಿಸ್ಕೊಳ್ಬಾರ್ದು. ಗಟ್ಟಿ ಕಲಿಸ್ಕೊಂಡ್ರೆ ಆ ಸೇವೆಲ್ಲನೂ ಕಟ್ಟಿ ಆಗುತ್ತೆ. ಅದಕ್ಕೆ ಈ ಥರ ಮೃದುವಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಮೃದುವಾಗಿ ಕಲಸಿ ಅದನ್ನು ಚೆನ್ನಾಗಿ ನಾದಬೇಕು. ಆಮೇಲೆ ಈ ಥರ ಬಿಲ್ಲೆ, ಸಣ್ಣ ಕಣ್ಣುಗಳಿರುವಂತಹ ಈ ಬಿಲ್ಲೆಗೆ ಎಣ್ಣೆ ಹಚ್ಕೊಳ್ಳೋಣ. ಹಾಗೆ ಒತ್ತೋ ಒರಳಿಗೂ ಸಹ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ಈ ಥರ ಒರಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ, ಹಿಟ್ಟು ಅಂಟ್ಕೊಳ್ದಿರ ಇರಲಿ ಅಂತ. ನೋಡಿ ಈ ಥರ. ಇದು ಕರೆಕ್ಟು ಕನ್ಸಿಸ್ಟೆನ್ಸಿ. ಇದಕ್ಕಿಂತ ಗಟ್ಟಿ ಇರಬಾರ್ದು.
ಇಷ್ಟು ಮೃದುವಾಗೇ ಇರಬೇಕು ಹಿಟ್ಟು, ಆವಾಗಲೇ ಚೆನ್ನಾಗಿ ಬರೋದು. ಸೇವು ಗರಿಗರಿಯಾಗಿ ಬರುತ್ತೆ, ಮೃದುವಾಗೂ ಬರುತ್ತೆ. ನೋಡಿ ಹೀಗೆ ಅದನ್ನು ತುಂಬಿಸಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಒರಳನ್ನು. ಈ ಥರ ಒರಳು ರೆಡಿ ಮಾಡಿದ ಮೇಲೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಜೋರೂರಿನಲ್ಲೇ ಇರಬೇಕು, ಉರಿ ಏನು ಸಣ್ಣ ಇರಬಾರ್ದು. ಈ ಥರ ನೇರವಾಗಿ ಬಾಣಲೆ ಒಳಗಡೆಗೇ ಇದನ್ನು ಒತ್ತಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಎಲ್ಲ ಅಂಟಂಟು ಗಂಟು ಆಗಿಬಿಡುತ್ತೆ ಕಡಲೆ ಹಿಟ್ಟು. ಇದು ನಮ್ಮ ಗಮನದಲ್ಲಿರಬೇಕು. ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರೋವಾಗಲೇ ಇದನ್ನು ಒತ್ತಬೇಕು, ಉರಿ ಜೋರುರಿನೇ ಇರಬೇಕು. ಈ ಥರ ಒತ್ತದಂಥ ಈ ಸೇವನ್ನ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಗರಿಗರಿ ಆಗೋ ಥರ. ಬೇಗ ಬೇಯುತ್ತೆ ಜೋರೂರಿನಲ್ಲಿ, ಮತ್ತು ಬೇಗನೂ ಗರಿಗರಿ ಆಗುತ್ತೆ. ಯಾಕೆಂದರೆ ಆ ಎಳೆಗಳೆಲ್ಲ ಸಣ್ಣ ಸಣ್ಣ ಎಳೆ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಈ ಥರ ಎರಡೂ ಕಡೆ ಗರಿಗರಿ ಆಗೋ ಥರ ಕರೆದು ಈ ಸೇವನ್ನ ತೆಗೆದಿಟ್ಕೊಳ್ಬೇಕು ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ಕಲರೆಲ್ಲ ಏನು ಹಾಕಿಲ್ಲ, ಬರೀ ಅರಿಶಿನ ಹಾಕಿರೋದು ನಾವು. ಅಂಗಡಿನಲ್ಲೆಲ್ಲ ಸ್ವಲ್ಪ ಲೆಮನ್ ಎಲ್ಲೋ ಕಲರ್ನ ಸೇರಿಸ್ತಾರೆ, ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ ಅದು. ಈ ಥರ ಎಲ್ಲ ಸೇವನು ಕರೆದು ತೆಗೆದಿಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಈಗ ಅದೇ ಎಣ್ಣೆನಲ್ಲೇ ಸ್ವಲ್ಪನೇ ಈ ಕಾಳು, ಈ ಮಸೂರು ಬೇಳೆ ಕಾಳನ್ನ ಹಾಕಿ ಮಧ್ಯಮ ಊರಿನಲ್ಲಿ ಕರಿಬೇಕು. ಇದನ್ನು ತುಂಬ ನೊರೆ ಎಲ್ಲ ಬರುತ್ತೆ. ನೀರಿನ ಅಂಶ ಜಾಸ್ತಿ ಇದ್ದರೆ ಸಿಡಿಯುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಕರಿಬೇಕು. ಆ ನೊರೆ ಎಲ್ಲ ಹಿಂಗಿದ್ರೆ ಕಾಳಾಗಿದೆ ಅಂತ ಅರ್ಥ. ಮತ್ತು ಸೌಂಡು ಬರುತ್ತೆ. ನೋಡಿ ಹೀಗೆ ಗರ್ಗರಿ ಆಗಬೇಕು ಕಾಳೆಲ್ಲನೂ, ಇಲ್ಲಾಂದರೆ ಕಾಳು ಮೆತ್ತಗಾಗ್ಬಿಡುತ್ತೆ ಮಿಕ್ಸ್ಚರಲ್ಲಿ. ಅದಕ್ಕೆ ಈ ಥರ ಗರ್ಗರಿ ಆಗೋವರೆಗೂ ಕಾಳನ್ನು ಸ್ವಲ್ಪನೇ ಹಾಕಿ ಕರೆದು ತೆಗೆದಿಟ್ಕೊಳ್ಬೇಕು, ಎಲ್ಲ ಕಾಳನ್ನು ಸಹ. ಇವಾಗ ಈ ಕಾಳನ್ನು ಆಯಿತು. ಈಗ ಕಡಲೆ ಬೀಜನೂ ಅಷ್ಟೇ ಎಣ್ಣೆನಲ್ಲಿ ಹಾಕಿ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಕರೆದು ತೆಗೆದಿಟ್ಕೊಳ್ಬೇಕು. ಈ ಕರೆದಿರೋ ಪದಾರ್ಥಗಳೆಲ್ಲ ಆರಬೇಕು ನಾವು ಬೆರೆಸೋಕ್ಕೆ. ಇದನ್ನು ಅಷ್ಟೇ ಪಕ್ಕ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ನಾವು ಇಟ್ಕೊಂಡಿದ್ದ ಕರಿಬೇವಿನ ಎಲೆಗಳನ್ನು ಸಹ ಎಣ್ಣೆಯಲ್ಲಿ ಸ್ಟವ್ ಆಫ್ ಮಾಡಿಬಿಡೋಣ, ಬಿಸಿಗೇನೆ ಆಗುತ್ತೆ. ಈ ಥರ ಗರಿಗರಿ ಆಗೋ ಥರ ಕರೆದು ಇದನ್ನು ಸಹ ಪಕ್ಕ ತೆಗೆದಿಟ್ಕೊಳ್ಳೋಣ. ಈ ಪದಾರ್ಥಗಳೆಲ್ಲ ಚೆನ್ನಾಗಿ ಆರಬೇಕು. ಆರಿದ ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ಮೊದಲು ನಾವು ಕರೆದಿದ್ದು ಈ ಸೇವನ್ನ ಇಟ್ಬಿಟ್ಟು ಪ್ರೆಸ್ ಮಾಡಿ ಇದನ್ನೆಲ್ಲ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ಳೋಣ. ಬಾಂಬೆ ಮಿಕ್ಸ್ಚರಲ್ಲಿರುತ್ತಲ್ಲ ಸಣ್ಣ ಸಣ್ಣ ಪೀಸ್ ಇರುತ್ತೆ, ಆ ಥರ ಮಾಡ್ಕೊಳ್ಬೇಕು. ಆಮೇಲೆ ಅದ್ರ ಜೊತೆಗೇ ಈ ಮಸೂರು ಬೇಳೆ ಕಾಳು ಕರೆದಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ಕರೆದಿದ್ದ ಕಡಲೆ ಬೀಜನೂ ಸಹ ಸೇರಿಸ್ಕೊಳ್ಳೋಣ. ಮತ್ತು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ನಾವು ಇಟ್ಕೊಂಡಿದ್ದ ಚಾಟ್ ಮಸಾಲಾನು ಸೇರಿಸ್ಕೊಳ್ಳೋಣ. ಜೀರಿಗೆ ಪುಡಿನೂ ಸಹ ಇವಾಗ ಸೇರಿಸ್ಕೊಳ್ಳೋಣ. ಈ ಕರಿಬೇವು ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೀವು ಕೈಯಿಂದ ಆದರೂ ಬೆರೆಸಿ ಅಥವಾ 2 ಸ್ಪೂನ್ ತೊಗೊಂಡು ಅದ್ರ ಸಹಾಯದಿಂದ ಸಹ ಬೆರೆಸ್ಕೊಳ್ಬೋದು. ಒಟ್ಟು ಆ ಉಪ್ಪು ಖಾರ ಮಸಾಲೆ ಎಲ್ಲ ಮಿಕ್ಸ್ಚರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಬೇಕು, ಆ ಥರ ಬೆರೆಸ್ಕೊಳ್ಬೇಕು. ಈ ಥರ ಬೆರೆಸಿ ತೆಗೆದಿಟ್ಕೊಂಡ್ರೆ ಅತ್ಯಂತ ರುಚಿಯಾಗಿರುವಂತಹ ಸಾಯಂಕಾಲ ಟೀ ಟೈಮಲ್ಲೆಲ್ಲ ಉಪಯೋಗಿಸ್ಕೊಳ್ಳುವಂತಹ ಬೇಕರಿ ಶೈಲಿಯ ಈ ಬಾಂಬೆ ಮಿಕ್ಸ್ಚರ್ ತಯಾರಾಯಿತು. ಈ ಒಂದು ಬಾಂಬೆ ಮಿಕ್ಸ್ಚರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.